ಅದು ಒಂದು ಭಾಳ ಉತ್ತಮ ಕೆಲಸ ಸರ್. ನಾವು ಕೂಡ ಬರ್ತಾ ನಾವು ಕೂಡ ಕಾರ್ಮಿಕರ ಬೆನಿಫಿಟಿಗೆ ಒಳಪಡ್ತೀವಿ ಸರ್. ಬೀದಿ ಬದಿ ವ್ಯಾಪಾರಸ್ಥರನ್ನು ಅಸಂಘಟಿತ ವಲಯಕ್ಕಾಗಿ ಅದಕ್ಕೊಂದು ಕಾರ್ಡ್ ಮಾಡಿದ್ದಾರೆ ಸರ್. ಅಸಂಘಟಿತದಿಂದ ಕಾರ್ಮಿಕ ಇಲಾಖೆಯಲ್ಲಿ ಅವರು ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್. ಒಳ್ಳೆ ಕೆಲಸ ಸರ್, ಒಳ್ಳೆ ಸ್ಪಂದನೆ ಮಾಡ್ತಾ ಇದ್ದಾರೆ ಸರ್ ಸಂತೋಷ್ ಲಾಡ್ ಸರ್ ಅವರು. ಕಿಟ್ ಕೂಡ ಕೊಡ್ತಾ ಇದೆ ಸರ್, ಇವರಿಗೆ ಕೊಟ್ಟಿದ್ದಾರೆ ಮೊದಲು ಕಾರ್ಮಿಕರಿಗೆ ಅಸಂಘಟಿತ ವಲಯಕ್ಕೆ ನಮ್ಮನ್ನು ಕೂಡ ಸ್ಪಂದನೆ ಮಾಡಿದ್ದಾರೆ. ಮೊನ್ನೆ ನನಗೆ ವಿಷಯ ಗೊತ್ತಾಗಿದೆ ಸರ್. ಮೊದಲು ಬೀದಿ ವ್ಯಾಪಾರಿಗಳು ಕಾರ್ಡ್ ಮಾಡಿಸಿದ್ವಿ. ನಮಸ್ಕಾರ ವೀಕ್ಷಕರೇ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಯಿತು. ಕಾರ್ಮಿಕ ಸಚಿವರಾಗಿ ಸಂತೋಷ್ ಲಾಡ್ ಅಧಿಕಾರ ಸ್ವೀಕರಿಸಿದ ಮೇಲೆ ಇಡೀ ದೇಶದಲ್ಲೇ ಕಾರ್ಮಿಕರ ವಿಚಾರದಲ್ಲಿ ಕರ್ನಾಟಕ ಒಂದಷ್ಟು ದಿಟ್ಟ ಹೆಜ್ಜೆಗಳನ್ನ ಇಡ್ತಾ ಇದೆ. ಮುಂಚೆ ಕಟ್ಟಡ ಕಾರ್ಮಿಕರು, ಸಂಘಟಿತ ಕಾರ್ಮಿಕರು ಅನ್ನೋ ಲೆಕ್ಕಾಚಾರದಲ್ಲಿ ಕಾರ್ಮಿಕ ಇಲಾಖೆ ಕಾರ್ಡನ್ನು ಕೊಡ್ತಿತ್ತು. ಆದರೆ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಫೇಕ್ ಕಾರ್ಡ್ಗಳಾಗಿತ್ತು. ಅದನ್ನು ತಡೆಗಟ್ಟೋ ಕೆಲಸವನ್ನು ನಿಜಕ್ಕೂ ಅರ್ಹ ಫಲಾನುಭವಿಗಳಿಗೆ, ಅದರಲ್ಲೂ ಕನ್ನಡಿಗರಿಗೆ ಹೊಸದಾಗಿ ಕಾರ್ಡನ್ನು ಕೊಡಬೇಕು. ಇದರಲ್ಲಿ ಸಾಕಷ್ಟು ಸೌಲಭ್ಯಗಳಿದೆ. ಇನ್ನೂ ಹೊಸ ವಿಚಾರ ಅಂದರೆ ಒಂದಷ್ಟು 23 ವಲಯಗಳನ್ನು ಮಾಡಿ ಅಸಂಘಟಿತ ಕಾರ್ಮಿಕರು ಅನ್ನೋದನ್ನು ಕೂಡ ಮಾಡಲಾಗಿದೆ. ನಾವೀಗ ಬಳ್ಳಾರಿ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕೊಟ್ಟೂರು ಕ್ಷೇತ್ರದಲ್ಲಿದ್ದೀವಿ. ಕೊಟ್ಟೂರು ಕೂಡ ಹಿಂದೆ ವಿಧಾನಸಭಾ ಕ್ಷೇತ್ರ ಆಯಿತು. ನಮ್ಮ ಜೊತೆ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಉಪಾಧ್ಯಕ್ಷರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ನಿಮ್ಮ ಹೆಸರು? ನನ್ನ ಹೆಸರು KS ನಾಗರಾಜ್ ಗೌಡ ಅಂತ. ಓಕೆ ಸರ್, ಈಗ ನಿಮಗೆ ಅಸಂಘಟಿತರಿಗೆ ಕೂಡ ಕಾರ್ಮಿಕ ಇಲಾಖೆ ಕಾರ್ಡ್ ಅನ್ನೋದು ಮಾಡಕೊಟ್ಟಿದ್ದಾರೆ ಸರ್ಕಾರ, ಗೊತ್ತಿದೆಯಾ ಸರ್? ಹ್ಞೂ ಸರ್, ಬೀದಿ ಬದಿ ವ್ಯಾಪಾರಸ್ಥರನ್ನು ಅಸಂಘಟಿತ ವಲಯಕ್ಕಾಗಿ ಅದಕ್ಕೊಂದು ಕಾರ್ಡ್ ಮಾಡಿದ್ದಾರೆ ಸರ್. ಅಸಂಘಟಿತದಿಂದ ವಲಯ ಈ ಶ್ರಮ್ ಕಾರ್ಡ್ ಅಂತ ಇತ್ತು ಸರ್. ನಮಗೆ ಮೊದಲು ಕೇಂದ್ರ ಸರ್ಕಾರದಿಂದ ಈ ಶ್ರಮ್ ಕಾರ್ಡ್ ಮಾಡಿದರು. ಈಗ ಮತ್ತೆ ರಾಜ್ಯ ಸರ್ಕಾರದಿಂದ ಅಸಂಘಟಿತ ವಲಯ ಅಂತಂದೇಳಿ ಅದಕ್ಕೊಂದು ಇನ್ಸೂರೆನ್ಸ್ ಇದೆ ಮತ್ತು ಕಾರ್ಡು ಮಾಡಿದ್ದಾರೆ ಸರ್. ಇವರು ಸಂತೋಷ್ ಲಾಡ್ ಸರ್ ಅವರು ನಮ್ಮ ಬೀದಿ ಬದಿ ವ್ಯಾಪಾರಸ್ಥರನ್ನು ಅದರಲ್ಲಿ ಸೇರ್ಪಡೆ ಮಾಡಿದ್ದಾರೆ ಸರ್, ಅಸಂಘಟಿತ ವಲಯದಲ್ಲಿ. ಅದು ಒಂದು ಭಾಳ ಉತ್ತಮ ಕೆಲಸ ಸರ್. ನಾವು ಕೂಡ ಬರ್ತಾ ನಾವು ಕೂಡ ಕಾರ್ಮಿಕರ ಬೆನಿಫಿಟಿಗೆ ಒಳಪಡ್ತೀವಿ ಸರ್. ನಾವು ಕೂಡ ಖಂಡಿತವಾಗ್ಲೂ. ಅಂದರೆ ನಿಮಗೆ ಕೂಡ ಒಂದಷ್ಟು ಪೆನ್ಷನ್ ಸ್ಕೀಮ್ಗಳು, ಆಮೇಲೆ ಏನೋ ಕಾರ್ಡ್ ಮಾಡಿಸಿ 3 ವರ್ಷ ಆಯಿತು ಅಂದರೆ 60 ವರ್ಷ ಆದಮೇಲೆ ಪೆನ್ಷನ್ನು, ಮಕ್ಕಳು ವಿದ್ಯಾಭ್ಯಾಸ, ಮಕ್ಕಳು ಮದುವೆ, ಆಸ್ಪತ್ರೆ ಎಲ್ಲಕ್ಕೂ ಕೂಡ ಸೌಲಭ್ಯ ಇದೆ. ಇದ್ರ ಬಗ್ಗೆ ಗೊತ್ತಿತ್ತಾ ನಿಮಗೆ? ಸರ್, ನಮಗೆ ಮುಂಚೆ ಪೇಪರ್ನಲ್ಲಿ ಅದರಲ್ಲೇ ಓದಿದ್ವಿ ಸರ್. ನಮ್ಮ ಗ್ರೂಪ್ ಇದೆ ಸರ್, ಬೀದಿ ಬದಿ ವ್ಯಾಪಾರಸ್ಥರು ರಾಜ್ಯದ ಗ್ರೂಪು. ಆ ಗ್ರೂಪ್ನಲ್ಲಿ ಎಲ್ಲ ವಿಚಾರಗಳು ಬರ್ತಾವೆ ಸರ್ ನಮಗೆ. ಆದ್ರೂ ಅಸಂಘಟಿತ ವಲಯದ್ದು ಮೊನ್ನೆ ಮೇಡಮ್ ಅವ್ರು ಹೇಳಿದ್ರು ಸರ್, ಪಟ್ಟಣ ಪಂಚಾಯತಿ ಒಳಗೆ ಅಸಂಘಟಿತ ವಲಯ ಕಾರ್ಡ್ ಬಂದಿದೆ, ಅಸಂಘಟಿತ ವಲಯದ ಕಾರ್ಡ್ ಮಾಡಿಸ್ಕೊಳ್ರಿ, ನೀವು ಅಸಂಘಟಿತ ಕಾರ್ಮಿಕರಂದು ಗುರುತಿಸಿದೆ, ಮತ್ತು ನಿಮಗೆ ಇನ್ಸೂರೆನ್ಸ್ ಸ್ಕೀಮು ಮತ್ತು ಪೆನ್ಷನ್ ಸ್ಕೀಮು 60 ವರ್ಷ ಆದಮೇಲೆ ಪೆನ್ಷನ್ಸು ಮತ್ತು ಇನ್ನುಳಿಕಿದಂಥ ಸೌಲಭ್ಯಗಳನ್ನು ಬರ್ತವೆ, ಮಾಡಿಸ್ಕೊಳ್ರಿ ಅಂತ ಹೇಳಿದ್ರು ಸರ್. ಕಾರ್ಮಿಕ ಇಲಾಖೆಯವರು ಅವರು ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸಂತೋಷ್ ಲಾಡ್ ಅವರಿಗೆ ಧನ್ಯವಾದಗಳು. ಮುಂಚೆ ಕಾರ್ಮಿಕ ಇಲಾಖೆ ಎಸ್ಪೆಷಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದರು. ಹಾವೇರಿ ಜಿಲ್ಲೆಯಲ್ಲೇ ಫೇಕ್ ಕಾರ್ಡ್ ಜಾಸ್ತಿ ಆಗಿಬಿಟ್ಟಿದೆ. ಅಂದರೆ ಗೊತ್ತಿಲ್ಲ ಪಾಪ ಅವ್ರಿಗೂ. ಇಡೀ ರಾಜ್ಯದಲ್ಲಿ ಈಗ ಬೆಂಗಳೂರು ಕಡೆ ಎಲ್ಲ ಬಂದುಬಿಟ್ರೆ ಮುಂಚೆ ಉತ್ತರ ಕರ್ನಾಟಕದವ್ರು ಕೂಲಿ ಕೆಲಸಕ್ಕೆ ಬರ್ತಿದ್ರು, ಈಗೆಲ್ಲ ಉತ್ತರ ಭಾರತೀಯರು, ಅಂಥವ್ರಿಗೂ ಕೂಡ ಕಾರ್ಮಿಕ ಕಾರ್ಡ್ಗಳನ್ನು ಮಾಡಿಸ್ಕೊಡುವಂಥ ಕೆಲಸ ಆಗಿತ್ತು. ಇದರಿಂದ ಕನ್ನಡಿಗರಿಗೆ ಅನ್ಯಾಯ. ಇದನ್ನು ತಡೆಗಟ್ಟೋ ಕೆಲಸವನ್ನು ಈಗ ಸಂತೋಷ್ ಲಾಡ್ ಮಾಡ್ತಾ ಇದ್ದಾರೆ. ಆಮೇಲೆ ಅಸಂಘಟಿತರಿಗೂ ಕೂಡ ಕಾರ್ಮಿಕರಿಗೆ ಒಂದಷ್ಟು ಸೌಲಭ್ಯಗಳನ್ನ ಕೊಡ್ತಿದ್ದಾರೆ. ಏನು ಅನಿಸುತ್ತೆ ಸರ್? ಸರ್, ಒಳ್ಳೆ ಕೆಲಸ ಸರ್, ಒಳ್ಳೆ ಸ್ಪಂದನೆ ಮಾಡ್ತಾ ಇದ್ದಾರೆ ಸರ್ ಸಂತೋಷ್ ಲಾಡ್ ಸರ್ ಅವರು. ಮತ್ತು ಚಿಂದಿ ಆಯವರು, ಬೀದಿ ಬದಿ ವ್ಯಾಪಾರಿಗಳು ಮತ್ತು ಟೈಲರಿಂಗ್ ಮಾಡುವವರು ಮತ್ತು ಇನ್ನಿತರ ವಲಯಗಳ ಕೆಲಸ ಮಾಡುವವರಿಗೆ, ಅಕ್ಕಶಾಲಿಗರು ಮತ್ತು ಬಡಿಗೆಯರು ಮತ್ತು ಇನ್ನಿತರ ವಲಯಗಳ ಕೆಲಸ ಮಾಡುವವರಿಗೆ ಅಸಂಘಟಿತ ವಲಯ ಕಾರ್ಮಿಕರೆಂದು ಗುರುತಿಸಲಾಗಿದೆ. ಅವರಿಗೆಲ್ಲರಿಗೂ ಬೆನಿಫಿಟ್ ಬರ್ತಾಯಿದೆ ಸರ್. ಅದನ್ನು ಮಾಡ್ತಾ ಇರೋದ್ರೆ ಹಾಗೂ ಕಿಟ್ ಕೂಡ ಕೊಡ್ತಾಯಿದೆ ಸರ್. ಇವ್ರಿಗೆ ಕೊಟ್ಟಿದ್ದಾರೆ ಮೊದಲು ಕಾರ್ಮಿಕರಿಗೆ. ಇನ್ನು ಬರ್ತಾ ನಮ್ಮದು ಕೂಡ ಕಾರ್ಮಿಕರ ಇಲಾಖೆಗೆ ಇದಾಗ್ತದೆ ಸರ್. ಕಾರ್ಮಿಕರ ಇದಕ್ಕೂ ಮರ್ಜ್ ಆಗಿದೆ ಸರ್. ಅಸಂಘಟಿತ ವಲಯಕ್ಕೆ ನಮ್ಮನ್ನು ಕೂಡ ಸ್ಪಂದನೆ ಮಾಡಿದ್ದಾರೆ. ಬೀದಿ ಬದಿ ವ್ಯಾಪಾರಸ್ಥರಿಂದ ಧನ್ಯವಾದಗಳು. ಈಗ ನೀವು ಕೂಡ ಉಪಾಧ್ಯಕ್ಷರಾಗಿ ಅಂದರೆ ಬೀದಿ ಬದಿ ಎಲ್ಲ ವ್ಯಾಪಾರಿಗಳಿಗೂ ಕಾರ್ಡ್ ಮಾಡಿಸೋ ಕೆಲಸವನ್ನು ಆಲ್ರೆಡಿ ಅವರಿಗೆ ವಿಷಯಗಳನ್ನ ತಲುಪಿಸ್ತಿದ್ದೀರಾ? ಇನ್ಮ್ಯಾಗ ತಲುಪಿಸ್ತೀವಿ ಸರ್. ಮೊನ್ನೆ ನನಗೆ ವಿಷಯ ಗೊತ್ತಾಗಿದೆ ಸರ್. ಮೊದಲು ಬೀದಿ ವ್ಯಾಪಾರಿಗಳು ಕಾರ್ಡ್ ಮಾಡಿಸಿದ್ವಿ ಮತ್ತು ಅವ್ರಿಗೆ ಲೋನ್ ಮಾಡಿಸ್ಕೊಟ್ಟಿದ್ವಿ ಮತ್ತು ಇನ್ನಿತರ ಅವರ ಸಮಸ್ಯೆಗಳು ಇದ್ದರೆ ಚೀಫ್ ಆಫೀಸರ್ ಹತ್ರ ಸ್ಪಂದನೆ ಮಾಡ್ಕೊಂಡು ಮಾಡ್ತಾಯಿದ್ದೀವಿ ಸರ್. ಇಷ್ಟೆಲ್ಲ ಮಾಡ್ತೇವೆ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.